ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ಲಾಗಿ ಹಾಕುವಂತಹ ಬಿಗಿನರ್ಸ್ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾನು ಲಾಕ್ ಮಾಡ್ಕೋಬೋದು. ಮಾಡ್ಕೊಂಡ್ಬಿಟ್ಟು ಈಗ ಚೈನ್ಗಳನ್ನ ಹಾಕೋಣ. ಚೈನು 1 2 3 4 ಚೈನ್ ಆದರೂ ಹಾಕಿ 5 ಚೈನ್ ಆದರೂ ಹಾಕ್ಬೋದು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ಈಗ ನೋಡಿ, ಎಲ್ಲ ದಾರಗಳು ಕ್ಲೀನಾಗಿ ಬರಬೇಕು ನೋಡಿಕೊಂಡು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಮಾಡ್ತೀನಿ. ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಬಿಗಿನರ್ಸು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹಾಕುವಂಥ ಡಿಸೈನ್ ಇದು. ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಸಿಂಗಲ್ ಕ್ರೋಶೆಟ್ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಲಾಕ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ ಅದೇ ಸೇಮ್ ಸೈಜ್ ಬೀಡೆ ಆ್ಯಡ್ ಮಾಡಿಬಿಟ್ಟು ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಇದನ್ನು ಲಾಕ್ ಆದಮೇಲೆ ಈಗ ಚೈನ್ಗಳನ್ನ ಹಾಕಬೇಕು. ಇವಾಗ ಚೈನ್ಗಳನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, 4 ಚೈನ್ ಆದ್ರೆ ಹಾಕಿ, 5 ಚೈನ್ ಆದ್ರೆ ಹಾಕಿ. ಲಾಕ್ ಮಾಡಿಬಿಟ್ಟು ಒಂದು ಬೀಡ್ ಹಾಕಿ, ಲಾಕ್ ಮಾಡಿಬಿಟ್ಟು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ, ಮತ್ತೆ ಒಂದು ಬೀಡ್ ಹಾಕಿ. ಲಾಕ್ ಆದಮೇಲೆ ನೀವು ಯಾವ್ದು ಬೀಡ್ ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಸ್ಮಾಲ್ ಸೈಜ್ ತೊಗೊಂಡಿರೋದ್ರಿಂದ ನನಗೆ 4-5 ಚೈನ್ಗಳು ಬರುತ್ತೆ. 5 ಚೈನ್ ಹಾಕಿದ ಮೇಲೆ ಈಗ ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು ಫಸ್ಟ್ನೇ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಇದನ್ನು 5 ಚೈನ್ ಹಾಕಿರೋದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೊಂಡ್ಬಿಟ್ಟು ಈಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 5 ಚೈನ್ ಇತ್ತಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಿದೆ. ಕಂಬ ಹಾಕಿದ ಮೇಲೆ 1 2 3 ಪಿಕೌಟ್ ಹಾಕ್ತೀನಿ. ನೋಡಿ, ಇವಾಗ 2 ಚೈನು ಮತ್ತು ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿದೆ. ಸೂಜಿ ಮೇಲೆ ಒಂದು ಸರಿ ಮತ್ತೆ ದಾರ ತೊಗೊಂಡು ಸ್ವಲ್ಪ ಲೆಂತಿ, ಮುಂಚೆಕ್ಕಿಂತ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ಮತ್ತೆ ಕಂಬ ಹಾಕ್ಬಿಟ್ಟು 3 ಚೈನ್ ಹಾಕಿ ಆ ಕಂಬದ ಹಿಂದ್ಗಡೆ ಹೋಗ್ಬಿಟ್ಟು ದಾರ ತಂದು ಪಿಕೌಟ್ ಮಾಡ್ತೀನಿ. ಇವಾಗ 2 ಕಂಬ ಡಬಲ್ ಕ್ರೋಶೆಟ್ ಆಯ್ತಲ್ಲ, ಇವಾಗ ಟ್ರಿಬಲ್ ಕ್ರೋಶೆ ಹಾಕಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ರೆ ಅದನ್ನು ಟ್ರಿಬಲ್ ಕ್ರೋಶೆ ಅಂತಾರೆ. ಟ್ರಿಬಲ್ ಕ್ರೋಶೆನ ತೊಗೊಂಡ್ಬಿಟ್ಟು ಈ 5 ಚೈನಿಂದ್ರೊಳಗಡೆ ಹೋಗಿ ದಾರನ ಎಲ್ಲ ದಾರಗಳು ಬರೋ ಥರ ಮಾಡಿಕೊಂಡು 2ರಿಂದ 1 ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಆಗುತ್ತೆ. ಟ್ರಿಬಲ್ ಕ್ರೋಶೆ ಆಗುತ್ತೆ. ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಇಲ್ಲೂ ಸಹ ನಾನೊಂದು ಪಿಕೌಟ್ ಮಾಡ್ತೀನಿ. ಪಿಕೌಟ್ ಆದಮೇಲೆ ಇವಾಗ ಮತ್ತೆ ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ನಾವು ಆ ಕಡೆಯಿಂದ ಎರಡನೇ ಸ್ಟೆಪ್ನಲ್ಲಿ 2 ಸರಿ ನಾವು ತೊಗೊಂಡಿದ್ವಲ್ಲ ಕಂಬನ, ಅದೇ ಥರನೇ ಲೆಂತ್ನ ನೋಡಿಕೊಂಡು ಕರೆಕ್ಟಾಗಿ ಹಾಕಬೇಕು. ಫಸ್ಟಿಗೆ ಸ್ವಲ್ಪ ಚಿಕ್ಕದಾಗಿ, 2ನೇ ಸರಿಗೆ ಸ್ವಲ್ಪ ಲೆಂತಿಯಾಗಿ ತೊಗೊಳ್ತೀವಲ್ಲ ಅದೇ ಥರನೇ ಇಲ್ಲೂ ಸಹ ಸ್ವಲ್ಪ ಲೆಂತ್ನ ಕಡಿಮೆ ತೊಗೋಬೇಕು. ಅಂದರೆ ಟ್ರಿಬಲ್ ಕ್ರೋಶೆಕ್ಕಿಂತ ಸ್ವಲ್ಪ ಕಡಿಮೆ ಲೆಂತ್ನಲ್ಲಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕಿಂತ ಚಿಕ್ಕದಾಗಿ ಮತ್ತೆ ಲೆಂತ್ ತೊಗೊಂಡು ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಿ ಪಿಕೌಟ್ ಮಾಡಿಬಿಟ್ಟು ನಾವು ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ವಲ್ಲ ಅದೇ ಥರ 2 ಚೈನ್ ಹಾಕಿಬಿಟ್ಟು ಆ 5 ಚೈನ್ ಒಳಗಡೆಗೆ ಇಲ್ಲಿಗೆ ಇದನ್ನು ಲಾಕ್ ಮಾಡಿದರೆ ಆ ಆರ್ಚ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಇವಾಗ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತೀನಿ. ನೋಡಿ, ಯಾಕಂದರೆ ಫಸ್ಟಿಗೆ ನಾವು ಅಲ್ಲಿ ಬೀಡ್ ಹಾಕಿದ ಮೇಲೆ 2 ಸರಿ ಲಾಕ್ ಮಾಡಿದ್ವಲ್ಲ, ಆ 2 ಲಾಕು ಇಲ್ಲಿಗೆ ನೀಟಾಗಿ ಫಿನಿಶಿಂಗ್ ಬರಬೇಕು. ಹಂಗಾಗಿ ಈ ಥರ ಇದೆ ಡಿಸೈನು, ಸಿಂಪಲ್ ಆಗಿದೆ. ಬೀಡ್ಸು 3 ಬೀಡ್ಸ್ ಬರುತ್ತೆ. ನೋಡಿ, ಇವಾಗ ಈ ಥರ ಆಯ್ತಲ್ಲ. ಇವಾಗ ಪಕ್ಕದಲ್ಲಿ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇಲ್ಲಿ ಯಾವ ಥರ ನಾವು 2 ಡಬಲ್ ಕ್ರೋಶೆಟ್ ಆಯಿತು, ಈ ಕಡೆಗೂ ಅದೇ ಥರ ಆಯಿತು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಆದರೂ ಮಾಡಿ, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಾದರೂ ಮಾಡ್ಬೋದು. ಬಿಗಿನರ್ಸಿಗೆ ಸ್ವಲ್ಪ ಈಸಿ ಆಗಲಿ ಅಂದರೆ ಫಸ್ಟಿಗೆ ನೀವು ಬೀಡ್ ಲಾಕ್ ಮಾಡಿಬಿಟ್ಟು ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡಿ, ಆವಾಗ ನೀಟಾಗಿ ಕೂರುತ್ತೆ. ಆಮೇಲೆ ಫಿನಿಶಿಂಗು ಸಹ ನೀಟಾಗಿ ಬರುತ್ತೆ. ಇವಾಗ 1 2 3 4 ಚೈನ್ ಹಾಕ್ತೀನಿ. ಕುಚ್ಚು ಬರೋದಕ್ಕೆ ಜಾಗದಲ್ಲಿ ಚೈನ್ ಹಾಕ್ಬಿಟ್ಟು ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಇವಾಗ ಅಲ್ಲಿಗೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆತ್ಕೊಂಡು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು
ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈಗ ಸ್ವಲ್ಪ ದಾರನ ಬಟ್ಟೆನ ಹಿಂದಕ್ಕೆ ತಿರುಗಿಸ್ಕೊಂಡು 5 ಚೈನ್ ಹಾಕ್ತೀನಿ. ಇಲ್ಲಿ ನಾನು 1 2 3 4 5 ಚೈನ್ ಹಾಕಿಬಿಟ್ಟು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಈ 5 ಚೈನ್ ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಬಿಟ್ಟು ಫಸ್ಟಿಗೆ 2 ಚೈನ್ ಹಾಕ್ತೀನಿ. 1 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು 5 ಚೈನಿಂದ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಒಂದು ಸರಿ ಕಂಬ ಹಾಕಿಬಿಟ್ಟು ನೋಡಿ ಇಲ್ಲಿ ಒಂದು ದಾರನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಫಸ್ಟಿಂದ ಮತ್ತೆ ಹಾಕ್ತೀನಿ. ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಕಂಬ ಹಾಕಿದ ಮೇಲೆ 3 ಚೈನು, ಅದಾದ ನಂತರ ಕಂಬನು ಮತ್ತು ಪಕ್ಕದಲ್ಲಿ ಒಂದು ಪಿಕಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ಫಸ್ಟ್ನೇದು ಏನು ಕಂಬ ಹಾಕಿದ್ವಲ್ಲ ಆ ಕಂಬಕ್ಕಿಂತ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಮತ್ತೆ ಒಂದು ಕಂಬ ಹಾಕಿದಾದಮೇಲೆ 3 ಚೈನ್ ಹಾಕಿ ಪಿಕಾಟ್ ಮಾಡಬೇಕು. ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಟ್ರಿಬಲ್ ಕ್ರೋಶೆನ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 2ರಿಂದ ಒಂದು ಸರಿ ಈ ಥರ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಬೇಕು. ಮತ್ತೆ ಬಂದು ಪಿಕಾಟ್ ಮಾಡಬೇಕು. ಈಗ ನೆಕ್ಸ್ಟ್ ಕಂಬ ತೊಗೊಳ್ತೀವಲ್ಲ ಈ ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಲೆಂತ್ ಕಡಿಮೆ ಮಾಡಿಕೊಂಡು 3 ಚೈನ್ ಹಾಕಬೇಕು. ಚೈನ್ ಹಾಕಿಬಿಟ್ಟು ಪಿಕಾಟ್ ಮಾಡಬೇಕು. ಮತ್ತು ಇದಕ್ಕಿಂತ ಕಂಬ ಸ್ವಲ್ಪ ಲೆಂತ್ ಕಡಿಮೆಯಾಗಿ ಹಾಕಿದರೆ ಫಸ್ಟಿಗೆ ನಾವು ಯಾವ ಥರ ಮಾಡಿದ್ವಲ್ಲ ಅದೇ ಥರನೇ ಇಲ್ಲಿ ನೀವು ಸಹ ನೀಟಾಗಿ ಫಿನಿಶಿಂಗ್ ಬರುತ್ತೆ. 3 ಚೈನ್ ಹಾಕಬೇಕು ಮತ್ತು ಪಿಕಾಟ್ ಮಾಡಿಬಿಟ್ಟು 2 ಚೈನ್ ಹಾಕಬೇಕು. 1 2 ಸ್ಟಾರ್ಟಿಂಗ್ನಲ್ಲೂ ಇದೇ ಥರ ಮಾಡಿದ್ವಲ್ಲ ಅದೇ ಥರನೇ ಇಲ್ಲೂ ಸಹ 2 ಚೈನ್ ಹಾಕಿ ಲಾಕ್ ಹಾಕಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಒಂದು ಸರಿ ಲಾಕ್ ಮಾಡಬೇಕು. ಇಲ್ಲಿಗೆ ಈ ಆರ್ಚು ಕಂಪ್ಲೀಟ್ ಆಗುತ್ತೆ ಮತ್ತು ನೀಟ್ ಫಿನಿಶಿಂಗ್ ಕೊಡುತ್ತೆ. ಇದಾದ ನಂತರ ಮತ್ತೆ ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಮತ್ತು 5 ಚೈನು ಅಥವಾ 4 ಚೈನು ಹಾಕಿಬಿಟ್ಟು ಕುಚ್ಚು ಬರೋದಕ್ಕೆ ಅಲ್ಲಿ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಇದೇ ಥರನೇ ನಾನು ಸ್ಯಾಂಪಲ್ ಪೀಸ್ ತೋರಿಸಿದ್ದೀನಿ. ಇದೇ ಥರನೇ ನೀವು ಕಂಪ್ಲೀಟ್ ಮಾಡಿಕೊಂಡು ಸ್ಯಾರಿಗೆ ಫುಲ್ಲು ಹಾಕ್ಬೋದು. ಇದಕ್ಕೆ ಚಾರ್ಜ್ ಬಂದು ನೀವು 300ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಚಾರ್ಜ್ ಮಾಡಿ. ಆರ್ಚ್ಗಳನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಸೆಟ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಅಂದರೆ ಕುಚ್ಚು ಹಾಕಿದಾಗ ಈ ಆರ್ಚ್ಗಳೆಲ್ಲ ದಾರ ಎಳ್ಕೊಂಡು ನೀಟಾಗಿ ಕುಚ್ಚು ಕಟ್ತೀವಲ್ಲ ಆವಾಗ ನೀಟಾಗಿರುತ್ತೆ. ಇಲ್ಲಿ ಏನು 4 ಚೈನ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ನಲ್ಲಿ ಕುಚ್ಚು ಕಟ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಯಲ್ಲಿ ಆಪೋಸಿಟ್ ಕಲರ್ಸ್ ಇದ್ದರೆ ಕುಚ್ಚು ಕಟ್ಟಿ ತುಂಬ ಲುಕ್ಕಾಗಿರುತ್ತೆ. ಈ ಥರ ಫುಲ್ಲು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು 3-4 ಚೈನ್ ಹಾಕ್ಬಿಟ್ಟು ದಾರನ ನಾನು ಕಟ್ ಮಾಡಿಬಿಟ್ಟು ಎಳ್ಕೊಂಡು ಈಗ ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ತುಂಬ ಈಸಿಯಾಗಿದೆ. ಬಿಗಿನರ್ಸ್ ಏನಿಲ್ಲ ಅಂದರೂ ಒಂದು 2 ಅವರ್ಸ್ನಲ್ಲಿ ವಿತ್ ಕುಚ್ಚನ್ನು ಹಾಕಿ ಡಿಸೈನು ಸಹ ನೀವು ಹಾಕಿ ಕೊಡ್ಬೋದು. ತುಂಬ ಈಸಿಯಾಗಿರೋವಂಥ ಡಿಸೈನು ನೋಡಿ. ನಾನು ಕಾಂಟ್ರಾಸ್ಟ್ ಕಲರ್ನಲ್ಲಿ ಕುಚ್ಚು ಕಟ್ಟಿದ್ದೀನಿ. ಆರೆಂಜ್ ಕಲರ್ನಲ್ಲಿ ಡಿಸೈನ್ ಮಾಡಿಬಿಟ್ಟು ಕುಚ್ಚು ಕಟ್ಟಿರೋದು ಲೆಮನ್ ಕಲರ್ನಲ್ಲಿ ಹಾಕಿದ್ದೀನಿ. ಹತ್ರದಿಂದ ನೋಡ್ಬೋದು. ಏನು ಪೀಕೋ ಮಾಡಿರ್ತಾರಲ್ಲ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋದ್ರಿಂದ ಆ ಪೀಕೋ ಮೇಲೆ ನೀಟಾಗಿ ಕೂರುತ್ತೆ. ಏನು ಕಾಂಟ್ರಾಸ್ಟ್ ಕಲರ್ ಆಗಿರೋದ್ರಿಂದ ದಾರಗಳು ಸಹ ಎದ್ದು ಕಾಣುತ್ತೆ, ನೀಟಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದೆ ಪ್ಲೀಸ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.